ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಉಷಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವು ಆಲ್ರೆಡಿ ತಮ್ಮನೇನ ನೋಡಿರ್ತೀರಾ. ಹೌದು, ಅನ್ನಭಾಗ್ಯ ಯೋಜನೆಯ ಅಕ್ಕಿ ಹಣದ್ರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಯಾವಾಗಲೂ ಗೃಹಲಕ್ಷ್ಮಿ ಯೋಜನೆ ಬಗ್ಗೆನೇ ಮಾತಾಡ್ತೀವಿ, ಬಟ್ ಅನ್ನಭಾಗ್ಯ ಯೋಜನೆಯ ಅಕ್ಕಿ ಹಣ ಕೂಡ ನಮಗೆ ಇನ್ನೂ ಬಂದಿಲ್ಲ. ಹಾಗಾದರೆ ಎಷ್ಟು ತಿಂಗಳದ್ದು ಬರಬೇಕು, ಎಷ್ಟು ತಿಂಗಳದವರೆಗೂ ಫಲಾನುಭವಿಗಳಿಗೆ ಹಾಕಿದ್ದಾರೆ ಅನ್ನೋದ್ರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡಬೇಡಿ, ಪೂರ್ತಿಯಾಗಿ ವಿಡಿಯೋ ನೋಡಿದ್ರೆ ನಿಮಗೂ ಕೂಡ ಕ್ಲಿಯರಾಗಿ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ. ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ದೀರಾ, ನನ್ನ ಹೆಸರು ಉಷಾ ಅಂತ. ಉಷಾಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಆವಾಗ ನಾನು ಯಾವುದೇ ಹೊಸ ವಿಡಿಯೋ ಹಾಕಿದಾಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ವಿಡಿಯೋನ ಮಿಸ್ ಮಾಡ್ದಲ್ಲೇ ನೋಡ್ಬೋದು. ಹಾಗೆ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡೋದನ್ನ ಮರಿಬೇಡಿ. ನೀವು ಲೈಕ್ ಮಾಡೋದ್ರಿಂದ ನಂಗೆ ಗೊತ್ತಾಗುತ್ತೆ ನಾನು ಮಾಡ್ತಿರೋ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಿದೆ ಅಂತ. ನನಗೂ ಇದೇ ರೀತಿ ಹೆಚ್ಚು ಹೆಚ್ಚು ವೀಡಿಯೋಸ್ ಮಾಡೋಕ್ಕೆ ನನಗೂ ಕೂಡ ಮೋಟಿವೇಶನ್ ಸಿಗುತ್ತೆ. ಸೊ ಹಾಗಾಗಿ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈಗ ನಿಮಗೆ ರೀಸೆಂಟಾಗಿ ಕೂಡ ನೀವು ಕೂಡ ಮಾಧ್ಯಮದಲ್ಲಾಗಿರ್ಬೋದು, ನನ್ನ ಯೂಟ್ಯೂಬ್ ಚಾನಲಲ್ಲೂ ಕೂಡ ನೋಡಿರ್ತೀರ. ಇನ್ನು ಮುಂದೆಯಿಂದ ಅಕ್ಕಿ ಹಣದ್ರ ಬದಲು ನಾವು ದಿನಸಿ ಕಿಟ್ನ ಕೊಡ್ತೀವಿ ಇದೇ ಅಕ್ಟೋಬರ್ 1ನೇ ತಾರೀಕಿಂದ ಅಂತ ಹೇಳಿದರು. ಬಟ್ ಅದು ಸಚಿವ ಸಂಪುಟದಲ್ಲಿ ಅನುಮೋದನೆಗೆ ಅಂತ ಕೊಟ್ಟಾಗ ಅಲ್ಲಿ ರಿಜೆಕ್ಟ್ ಆಗಿದೆ. ಬೇಡ ಅಂದರೆ CM ಸಿದ್ದರಾಮಯ್ಯ ಅವರು ಇವಾಗ ಏನು ದಿನಸಿ ಕಿಟ್ ಕೊಡ್ತೀವಿ ಅಂತ ಹೇಳ್ತಿದ್ದೀರಾ, ಅದು ಕೊಡೋದು ಬೇಡ. ಇನ್ನು ಮುಂದೆ ಮುಂಚೆಯಿಂದನೂ ಅಕ್ಕಿ ಹಣ ಏನು ಕೊಡ್ತಾ ಇದ್ದೀವಿ ಅದನ್ನೇ ಕೊಡೋಣ ಅಂತ CM ಸಿದ್ದರಾಮಯ್ಯ ಅವರು ಅದನ್ನ ರಿಜೆಕ್ಟ್ ಮಾಡಿದ್ದಾರೆ. ಸೊ ಹಾಗಾಗಿ ಇನ್ನು ಮುಂದೆ ಯಾವುದೇ ರೀತಿ ದಿನಸಿ ಕಿಟ್ ಅಂತ ಏನು ಕೊಡೋದಿಲ್ಲ. ಇವಾಗ ಸೆಪ್ಟೆಂಬರೇ ಲಾಸ್ಟ್ ಇತ್ತು, ಅಕ್ಟೋಬರಿಂದ ದಿನಸಿ ಕಿಟ್ನ ಕೊಡ್ತೀವಿ ಅಂತ ಹೇಳಿದರು. ಬಟ್ ಇವಾಗ ಅದು ಕ್ಯಾನ್ಸಲ್ ಆಗಿದೆ. ಇನ್ನು ಮುಂದೆ ಅಕ್ಕಿ ಹಣ ಏನು ಇಷ್ಟು ದಿವಸದಿಂದ ಒಬ್ಬರಿಗೆ ಇಷ್ಟು ಅಂತ ಕೊಡ್ತಾ ಇದ್ರು ಅದೇ ರೀತಿ ಮುಂದುವರ್ಸ್ಕೊಂಡು ಹೋಗ್ತಾರೆ. ಹಾಗಾದರೆ ಇನ್ನು ನಿಮಗೆ ಡೌಟ್ ಬರುತ್ತೆ, ಹಾಗಾದರೆ ಇನ್ನು ಎಷ್ಟು ತಿಂಗಳದವರೆಗೂ ಜಮಾ ಮಾಡಿದ್ದಾರೆ, ಇನ್ನು ಎಷ್ಟು ತಿಂಗಳದ್ದು ಬರಬೇಕು ಅಂತಂದರೆ ಈ ಜೂನ್ವರೆಗೂ ಕೂಡ ಅಕ್ಕಿ ಹಣ ಏನು ನಿಮಗೆ ಬರಬೇಕಿತ್ತು ಜೂನ್ ತಿಂಗಳವರೆಗೂ ಬಿಡುಗಡೆ ಮಾಡಿದ್ದಾರೆ. ಅದು ಜುಲೈ ಮತ್ತು ಆಗಸ್ಟ್ ತಿಂಗಳದ್ದು ಇನ್ನೂ ಕೂಡ ಬಿಡುಗಡೆ ಮಾಡಿಲ್ಲ. ಇದ್ರ ಬಗ್ಗೆ ಯಾವುದೇ ರೀತಿ ಆಹಾರ ಸಚಿವರಾಗಿರ್ಬೋದು ಅಥವಾ ಆಹಾರ ಇಲಾಖೆಯಿಂದ ಯಾವುದೂ ಅದ್ರ ಬಗ್ಗೆ ಅಪ್ಡೇಟ್ ಬಂದಿಲ್ಲ. ಜೂನ್ ತಿಂಗಳವರೆಗೂ ಬಿಡುಗಡೆ ಆಗಿದೆ ಅಷ್ಟೇ. ಅದರಲ್ಲೂ ಕೂಡ ಮೇ ಮತ್ತು ಜೂನ್ ತಿಂಗಳದು ಇನ್ನೂ ಬಹಳಷ್ಟು ಜನಕ್ಕೆ ಅಕ್ಕಿ ಹಣ ಇನ್ನೂ ಬಿಡುಗಡೆ ಮಾಡಿಲ್ಲ. ಮೇ ಮತ್ತು ಜೂನ್ದು ತುಂಬ ಜನರದ್ದು ಬಾಕಿ ಇದೆ. ನೀವಿವಾಗ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಿಮಗೆ ಜೂನ್ವರೆಗೂ ಬಂದಿದೆ ಅಥವಾ ನಿಮಗೆ ಎಷ್ಟು ತಿಂಗಳಿಂದ ಬರಬೇಕು ಅಂತ. ಯಾಕಂದರೆ ಜೂನ್ವರೆಗೂ ಬಿಡುಗಡೆ ಆಗಿರೋದಷ್ಟೇ. ಬಟ್ ಮೇ ಮತ್ತು ಜೂನ್ ತಿಂಗಳದು ತುಂಬ ಜಿಲ್ಲೆಗಳಿಗೆ ಹಣ ಹಾಕಿಲ್ಲ. ಜೂನ್ವರೆಗೂ ಕೆಲವು ಜಿಲ್ಲೆಗಳಿಗೆ ಬಂದಿದೆ. ಬಟ್ ಇನ್ನು ಹಣ ಬಿಡುಗಡೆ ಮಾಡಬೇಕಾಗಿರೋದು ಜುಲೈ ಮತ್ತು ಆಗಸ್ಟ್ವರೆಗೂ. ಈಗ ಫಸ್ಟ್ ಅವ್ರು ಏನಾರ ಹಣ ಬಿಡುಗಡೆ ಮಾಡಿದರೆ ಫಸ್ಟ್ ಪೆಂಡಿಂಗ್ ಹಣ ಅಂದರೆ ಈಗ ಮೇ ಮತ್ತು ಜೂನ್ದು ಯಾವೆಲ್ಲ ಜಿಲ್ಲೆಗೆ ಜಮಾ ಮಾಡಿಲ್ಲ ಫಸ್ಟ್ ಅವ್ರದ್ದೆಲ್ಲ ಕಂಪ್ಲೀಟ್ ಆದಮೇಲೆ ಜುಲೈ ಮತ್ತು ಆಗಸ್ಟ್ ತಿಂಗಳದು ಹಣ ಜಮಾ ಮಾಡೋದು. ಬಟ್ ಆಹಾರ ಇಲಾಖೆಯಿಂದಾಗಿರ್ಬೋದು ಅಥವಾ ಸಚಿವರಾಗಿರ್ಬೋದು ಯಾವುದೇ ರೀತಿ ಅದ್ರ ಬಗ್ಗೆ ಅಪ್ಡೇಟ್ ಮಾಡಿಲ್ಲ. ಈಗ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಆದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅಪ್ಡೇಟ್ ಮಾಡ್ತಿರ್ತಾರೆ, ಟೆಕ್ನಿಕಲ್ ಇಶ್ಯೂಯಿಂದ ಜಮಾ ಮಾಡೋಕ್ಕಾಗ್ತಿಲ್ಲ, ಇಂಥ ದಿವಸ ಮಾಡ್ತೀವಿ ಅಥವಾ ಇನ್ನೂ ಒಂದು ವಾರ ಟೈಮ್ ಬೇಕು ಅಂತ ಹೇಳ್ತಾರೆ. ಬಟ್ ಇದ್ರ ಬಗ್ಗೆ ಆಹಾರ ಸಚಿವರು ಯಾವುದೇ ರೀತಿ ಅಪ್ಡೇಟ್ ಮಾಡಿಲ್ಲ. ಇದ್ರ ಬಗ್ಗೆ ಅಪ್ಡೇಟ್ ಬಂದ ಕೂಡಲೇ ನಿಮಗೆ ತಿಳಿಸ್ಕೊಡ್ತೀನಿ. ಇನ್ನು ಗೃಹಲಕ್ಷ್ಮಿ ಯೋಜನೆ 12 ಮತ್ತು 13ನೇ ಕಂತಿನ ಹಣನೂ ಅಷ್ಟೇ. ಅದ್ರ ಬಗ್ಗೆ ಕೂಡ ಟೆಕ್ನಿಕಲ್ ಇಶ್ಯೂಯಿಂದ ನಮಗೆ ಜಮಾ ಮಾಡೋಕ್ಕಾಗ್ತಾ ಇಲ್ಲ. ಹಣಕಾಸು ಇಲಾಖೆಯವರು ಯಾವಾಗ ನಮಗೆ ಹಾಕ್ತಾರೋ ನಾವು ಅವಾಗ DBT ಮುಖಾಂತರ ಎಲ್ಲ ಮಹಿಳೆಯರಿಗೆ ಜಮಾ ಮಾಡ್ತೀವಿ. ಇದೇ ತಿಂಗಳು 30ನೇ ತಾರೀಕೊಳಗೆ 12 ಮತ್ತು 13ನೇ ಕಂತಿನ ಹಣ ಜಮಾ ಆಗುತ್ತೆ ಅಂತ ಹೇಳಿದ್ದಾರೆ. ನೋಡೋಣ, ಅದ್ರ ಬಗ್ಗೆ ಕೂಡ ಯಾವುದೇ ರೀತಿ ಹೊಸ ಅಪ್ಡೇಟ್ ಬಂದಿಲ್ಲ. ಇದು ಹಳೆ ಅಪ್ಡೇಟೇ, 30ನೇ ತಾರೀಕೊಳಗೆ ಜಮಾ ಮಾಡ್ತೀವಿ ಅಂತ ಹೇಳಿರೋದು. ಬಟ್ ನೀವು ಬೇರೆ ಯೂಟ್ಯೂಬಲ್ಲಿ ನೋಡಿ ಕನ್ಫ್ಯೂಸ್ ಆಗಬೇಡಿ. ಅಲ್ಲಿ ತುಂಬ ಜನ ಯೂಟ್ಯೂಬರ್ಸ್ ಆ ಥರ ವಿಡಿಯೋ ಮಾಡ್ತಿದ್ದಾರೆ. 12 ಮತ್ತು 13ನೇ ಕಂತಿನ ಹಣ ಇವತ್ತು 15 ಜಿಲ್ಲೆಗೆ ಜಮಾ ಆಗುತ್ತೆ, ನಾಳೆ 10 ಜಿಲ್ಲೆಗೆ ಜಮಾ ಆಗುತ್ತೆ ಅಂತ. ಇನ್ನು ಹಣನೇ ಬಿಡುಗಡೆ ಮಾಡಿಲ್ಲ. ಸಚಿವರಾದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ತಿಳಿಸಿದ್ದಾರೆ, ಕೇವಲ 11 ಕಂತಿನವರೆಗೂ ಮಾತ್ರ ನಾವು ಜಮಾ ಮಾಡಿರೋದು, ಇನ್ನು 12, 13 ಜಮಾ ಮಾಡಿಲ್ಲ, ಆದಷ್ಟು ಬೇಗ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇದು ಅನ್ನಭಾಗ್ಯ ಯೋಜನೆ ಹಾಗೆ ಗೃಹಲಕ್ಷ್ಮಿ ಯೋಜನೆಗೆ ಬಂದಿರುವಂತಹ ಹೊಸ ಅಪ್ಡೇಟ್, ರೀಸೆಂಟ್ ಅಪ್ಡೇಟ್. ಐ ಹೋಪ್ ಈ ವಿಡಿಯೋಯಿಂದ ಮಾಹಿತಿ ಸಿಕ್ತು, ಹೆಲ್ಪ್ಫುಲ್ ಆಯಿತು ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಿಮಗೆ ಅನ್ನಭಾಗ್ಯ ಯೋಜನೆಯಿಂದಾಗಿರ್ಬೋದು ಅಥವಾ ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಎಲ್ಲ ಕಂತಿನ ಹಣ ಬಂದಿದೆಯಾ, ಅಂದರೆ ಬಿಡುಗಡೆ ಮಾಡಿರೋಷ್ಟು ಬಂದಿದೆಯಾ ಅಥವಾ ಯಾವ್ದು ಪೆಂಡಿಂಗ್ ಇದೆ ಅಂತ ಪ್ಲೀಸ್ ಕಮೆಂಟ್ ಮಾಡಿ. ಹಾಗೆ ನೀವು ಯಾವ ಜಿಲ್ಲೆಯವರು ಅಂತ ಕೂಡ ಮೆನ್ಷನ್ ಮಾಡಿ, ಬೇರೆಯವ್ರಿಗೂ ಕೂಡ ಗೊತ್ತಾಗುತ್ತೆ. ಹಾಗೆ ಹೀಗೆ ಸಪೋರ್ಟ್ ಮಾಡಿ, ಹೀಗೆ ಎನ್ಕರೇಜ್ ಮಾಡಿ. ನೀವು ನನ್ನ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡ್ಬೋದು, ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಆ ಲಿಂಕ್ನ ಕ್ಲಿಕ್ ಮಾಡಿದರೆ ನನ್ನ ಪೇಜ್ನ ಫಾಲೋ ಮಾಡ್ತೀರಾ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.